ಯಾವುದೇ ರಾಜಕೀಯ ಇದರಲ್ಲಿ ಮಾಡಿಲ್ಲ. ಭಾರತೀಯ ಜನತಾ ಪಕ್ಷದವರಂತ ಭಾರತೀಯ ಜನತಾ ಪಕ್ಷದವ್ರ ರೀತಿಯಲ್ಲಿ ವಿಷ ಇಡ್ತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಧಿಕಾರಕ್ಕೋಸ್ಕರವಾಗಿ ಏನೆಲ್ಲ ಬಿಜೆಪಿಯವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಗೆಲ್ಲ ಗೊತ್ತಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ನರೇಂದ್ರ ಮೋದಿಯವರು ಸುಮಾರು 12 ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. 2001ರಲ್ಲಿ ಅಧಿಕಾರಕ್ಕೆ ಬಂದು 2014ರವರೆಗೂ ಕೂಡ ಅವರು ಅಧಿಕಾರದಲ್ಲಿ ಇದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 35 ವರ್ಷ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿ ಇದ್ದಾರೆ. ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಇಲ್ಲಿ ಯಡಿಯೂರಪ್ಪನವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ವಿಜೇಂದ್ರ ಅವರು ಗುಜರಾತ್ ಮಾದರಿ ಸರ್ಕಾರ ಅಂತೇಳಿ ಪ್ರಚಾರವನ್ನ ಮಾಡಿದ್ರು. ಗುಜರಾತ್ನಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. 35 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರೂ ಕೂಡ ಗುಜರಾತ್ನ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರಿಗೆ ನಾಚಿಕೆ ಆಗ್ಬೇಕು. ಇತ್ತೀಚೆಗೆ 2026 ಮೇ ಮೊದಲನೇ ವಾರದಲ್ಲಿ ಗುಜರಾತ್ನಲ್ಲಿ ಒಬ್ಬ ಕಾರ್ಮಿಕನ ಮಗಳು ಹೆಂಡತಿ ಅವನು 2,000 ರೂಪಾಯಿ ಬಾಡಿಗೆನಲ್ಲಿದ್ದ. 2,000 ರೂಪಾಯಿ ಬಾಡಿಗೆನಲ್ಲಿದ್ದಂತ ವ್ಯಕ್ತಿ ಬಾಡಿಗೆ ಕೊಡಕ್ಕಾಗ್ಲಿಲ್ಲ. ಬಾಡಿಗೆ ಕೊಡಲೇ ಇದ್ದದಕ್ಕೆ ಮನೆ ಮಾಲೀಕ ಆ ಹೆಂಡತಿ ಮತ್ತು ಮಗಳನ್ನ 13 ವರ್ಷದ ಮಗಳನ್ನ ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸವನ್ನ ಗುಜರಾತ್ನಲ್ಲಿ ಮಾಡಿದ್ದಾರೆ. ಮೊರ್ಬಿ ಅಂತಕ್ಕಂಥ ಜಿಲ್ಲೆನಲ್ಲಿ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊರ್ಬಿ ಅಂತ ಗುಜರಾತ್ನಲ್ಲಿ ಒಂದು ಜಿಲ್ಲೆ ಇದೆ. ಆ ಮೊರ್ಬಿ ಅಂತಕ್ಕಂಥ ಜಿಲ್ಲೆನಲ್ಲಿ 13 ವರ್ಷದ ಬಾಲಕಿ, ಇನ್ನು ಎಳೆಯ ವಯಸ್ಸು, ಆ ಬಾಲಕಿ ಹೆಂಡತಿಗೆ ಅತ್ಯಾಚಾರ ಮಾಡದಂತ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಗುಜರಾತ್ ಮಾದರಿ ಅಲ್ಲ, ಕರ್ನಾಟಕ ಸರ್ಕಾರ ನಾವೇನು ಮಾಡ್ತಾ ಇದ್ದೀವಿ ಇದು ಮಾದರಿಯಾದಂತ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಸುಮಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಡೀಸೆಲ್ ಬೆಲೆ 48 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡ್ತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಛೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲ್ ಡೀಸೆಲ್
ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕೊಡ್ತಾ ಇರ್ತಕ್ಕಂಥ ಕಾರಣ ಅಲ್ಲಿ ಯುದ್ಧ ನಡೀತಾ ಇದೆ.